ತಮ್ಮದಿರಿಗೆ ಈ ಸಭೆಯಲ್ಲಿ ಹೇಳ್ಬೇಕು. ಇವತ್ತು ನಿನ್ನ ಮನೆ ದೇವ್ರು ಭೈರಪ್ಪ, ನಾನು ಯಾರಿಗೇನು ಮೋಸ. ಆರೋಹಳ್ಳಿ ತಾಲೂಕು ಮರಳವಾಡಿ ಹೋಬಳಿ ಬೆಟ್ಟಹಳ್ಳಿ ತೇರುಬೀದಿ ಗ್ರಾಮದಲ್ಲಿ ಶ್ರೀ ಬೆಟ್ಟದ ಭೈರವೇಶ್ವರ ಮಹಾಸ್ವಾಮಿಯವರ 8ನೇ ವರ್ಷದ ವಾರ್ಷಿಕ ಜಾತ್ರಾ ಮಹೋತ್ಸವವನ್ನು ವೃಷಭಾದ್ರಿ ವೆಂಕಟೇಶ್ವರವರ ಒಂದು ಸಹಯೋಗದೊಂದಿಗೆ ಹಾಗೆ ವೃಷಭಾದ್ರಿ ವೆಂಕಟೇಶ್ವರವರ ಒಂದು ತಂಡದೊಂದಿಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದ್ದು, ಈ ಕಾರ್ಯಕ್ರಮದ ಪೂಜಾ ನೇತೃತ್ವವನ್ನು ತುಮಕೂರಿನ ಸಿದ್ಧಗಂಗಾ ಮಠದ ವೈದಿಕ ಪುರೋಹಿತರುಗಳಾದಂತಹ ರೇಣುಕಾರಾಧ್ಯ ಶಾಸ್ತ್ರಿಗಳು, ವಿದ್ವಾನ್ BS ಮಂಜುನಾಥ್ ಶಾಸ್ತ್ರಿಗಳು, ರುದ್ರೇಶ್ ಶಾಸ್ತ್ರಿಗಳವರ ವೈದಿಕ ನೇತೃತ್ವದಲ್ಲಿ ನಿನ್ನೆಯಿಂದಲೂ ಸಹ ಈ ಪೂಜಾ ಕಾರ್ಯಕ್ರಮ ನಡೆಕೊಂಡು ಬಂದಿದೆ. ನಿನ್ನೆ ಗಂಗಾ ಪೂಜೆ, ಗಣಪತಿ ಪೂಜೆ, ಆಲಯ ಪ್ರವೇಶ, ಸ್ವಸ್ತಿ ಪುಣ್ಯಾಹ, ನಾಂದಿ ಸಮಾರಾಧನೆಯೊಂದಿಗೆ ಋತ್ವಿಗ್ವರಣ ಪೂರ್ವಕ ನವಗ್ರಹ ಪೂಜೆ, ಮೃತ್ಯುಂಜಯ ಪೂಜೆ ಹಾಗೂ ಮಹಾಗಣಪತಿ ಹೋಮ, ನವಗ್ರಹ ರುದ್ರಹೋಮ ಪೂಜಾ ಸಹಿತ ಇಂದು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಿಂದಲೂ ಸಹ ಈ ಪೂಜಾ ಕಾರ್ಯಕ್ರಮದ ರುದ್ರಾಭಿಷೇಕ ಹಾಗೂ ಮಹಾಪೂರ್ಣಾವತಿ, ಆಲಯಕ್ಕೆ ದಿಗ್ಬಲಿ, ಈಗ ಒಳಗಡೆ ಹೂವಿನ ಅಲಂಕಾರ ಹಾಗೂ ದಾಳಿಂಬೆ ಅಲಂಕಾರ ಹಾಗೂ ಶ್ರೀ ಸ್ವಾಮಿಗೆ ಅಷ್ಟೋತ್ತರ, ಮಹಾಮಂಗಳಾರತಿ, ರಾಜೋಪಚಾರ ಪೂಜಾ ಕಾರ್ಯಕ್ರಮಗಳು ನಡೆಯಲಿದ್ದು, ಈ ಪೂಜಾ ಕಾರ್ಯಕ್ರಮಕ್ಕೆ ಆಜುಬಾಜು ಗ್ರಾಮಸ್ಥರು, ಬೆಟ್ಟಹಳ್ಳಿ ಗ್ರಾಮಸ್ಥರು, ತೇರುಬೀದಿ ಗ್ರಾಮಸ್ಥರು ಎಲ್ಲ ಸದ್ಭಕ್ತಾದಿಗಳು ಆಗಮಿಸಿ ಈ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ದೈವಾನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಸವಿನಯವಾಗಿ ಪ್ರಾರ್ಥಿಸಿಕೊಳ್ಳುತ್ತಾ, ಇಂತಹ ಕಾರ್ಯಕ್ರಮವನ್ನು ಈಗ ಜಾತ್ರಾ ಮಹೋತ್ಸವ ಪ್ರಾರಂಭವಾಗುವ ಸಮಯದಲ್ಲಿ ಇಂತಹ ಒಂದು ಜಾತ್ರಾ ಮಹೋತ್ಸವದ ಕಾರ್ಯಕ್ರಮ ತುಂಬಾ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಸುಂದರ ಸಮಾರಂಭವನ್ನಾಗಿ ಆಯೋಜನೆ ಮಾಡುವಂತಹ ದೇವಾಲಯದ ಸಮಿತಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಶಕ್ತಿ ಸಾಮರ್ಥ್ಯವನ್ನು ನೀಡಿ ನಿಮ್ಮ ಕುಟುಂಬಕ್ಕೆ ಒಂದು ಹಣ ಕಟ್ಟಬೇಕು ಅಂತ ಹೇಳಿ ಪಾಯಗಳು ಮಾಡಿದ್ದಾರೆ. ದೇವಸ್ಥಾನ ಕಟ್ಟಬೇಕು ಅಂತ ಹೇಳಿ 2-3 ಕಡೆ ಪಾಯಗಳು ಮಾಡಿದ್ದಾರೆ. ಕಾರಣಾಂತರದಿಂದ ದೇವಸ್ಥಾನ ಹೇಳಿಲ್ಲ, ಮೇಲಕ್ಕೆ ಹೇಳಿಲ್ಲ, ದೇವಸ್ಥಾನ ಕಟ್ಟಕ್ಕೆ ಆಗಲಿಲ್ಲ ಅವ್ರು ಯಾರ ಕೈನಲ್ಲೂ. ಸೊ ಕಾರಣಾಂತರದಿಂದ ಈ ಕಳೆದ ಒಂದು 30 ವರ್ಷಗಳಿಂದನೂ ನಮ್ಮ ತಂದೆಯವರು ಇದನ್ನ ಪ್ರತಿನಿತ್ಯ ಶಬ್ದ ಮಾಡ್ತಾನೆ ಇದ್ರು. ನಮ್ಮನೆ ದೇವ್ರು ನಾವು ದೇವಸ್ಥಾನ ಮಾಡ್ಬೇಕಪ್ಪ, ದೇವಸ್ಥಾನ ಮಾಡಬೇಕು, ಯಾರು ಇದಕ್ಕೆ ಮುಂದೆ ಬರ್ತಾ ಇಲ್ಲ, ಅಣ್ತಮ್ಮದಿರು ಯಾರು ಬರ್ತಾ ಇಲ್ಲ, ಅಣ್ತಮ್ಮದಿರು ನಿಂತ್ಕೋತಾ ಇಲ್ಲ ಅಂತ ಅವರು ಪ್ರಯತ್ನ ಮಾಡ್ತಾ ಇದ್ರು. ಸೊ ಹಾಗಾಗಿ ಏನೋ ಭಗವಂತ ಅವನು ಪ್ರೇರೇಪಣೆ ಆಯಿತು. ನಮ್ಮ ತಂದೆ ತಾಯಿಯ ಅವರ ಒಂದು ಪ್ರೇರೇಪಣೆ ಮೇರೆಗೆ, ಅವರ ಒಂದು ಪ್ರಾರ್ಥನೆ ಮೇರೆಗೆ, ಅವರ ಒಂದು ತಪಸ್ಸಿನ ಮೇರೆಗೆ ಅಂತಲೇ ಹೇಳ್ಬೋದು. ನಮ್ಮ ತಂದೆ ತಾಯಿನ ಒಂದು ತಪಸ್ಸಿನ ಮೇರೆಗೆ ಅವರು ಹಠ ಹಿಡಿದ್ರು, ನಾವು ದೇವಸ್ಥಾನ ಮಾಡಲೇಬೇಕು ಕಣ, ನಾವು ದೇವಸ್ಥಾನ ಮಾಡಲೇಬೇಕು ಅಂತ ಹಠ ಹಿಡಿದ್ರು. ಅವರು ನನ್ನ ಮುಖಾಂತರ ನಿನ್ನಿಂದ ಸಾಧ್ಯ ಕಣ ಮಗನೇ, ನಿನ್ನಿಂದ ಸಾಧ್ಯ, ನೀನು ಮನ್ಸು ಮಾಡೋದ್ರಾಗತ್ತೆ, ನೀನು ಪ್ರಯತ್ನ ಮಾಡೋದ್ರಾಗತ್ತೆ ಅಂತ ಅವರು ನನ್ನ ತಲೆ ಮೇಲೆ ಕುತ್ಕೊಂಡ್ರು. ಸೊ ನನಗೂ ಮನಸ್ಸಿರಲಿಲ್ಲ. ಯಾಕಂದರೆ ಕೆಲವು ಅಷ್ಟೊಂದು ಆಸಕ್ತಿ ನನಗಿರಲಿಲ್ಲ. ಒಂದು ನಿಮಿಷ, ದೇವಾಲಯ ನಿರ್ಮಿಸಬೇಕು, ದೇವಸ್ಥಾನ ಕಟ್ಟಬೇಕು ಅನ್ನೋ ಆಸಕ್ತಿ ನನಗಿರಲಿಲ್ಲ. ಯಾಕಂದರೆ ಸೊ ಇದು ತುಂಬ ದೊಡ್ಡ ಮಟ್ಟದ ಕೆಲಸ, ತುಂಬ ಜನಗಳದ್ದು ಸಹಾಯ ಬೇಕಾಗುತ್ತೆ. ಹಾಗಾಗಿ ಎಲ್ಲ ಜನತೆಯ ಬಳಿ ಹೋಗ್ಬೇಕಾಗತ್ತೆ, ಎಲ್ಲ ಜನಗಳ ಒಂದು ಆಶ್ರಯ ಪಡಿಬೇಕಾಗತ್ತೆ ಅಂತ ನನಗೆ ಮೊದಲೇ ಗೊತ್ತಿತ್ತು ಇದ್ರ ಬಗ್ಗೆ. ಆದರೂ ಕೂಡ ತಂದೆ ತಾಯಿಯ ಒಂದು ಆಸೆ ಈಡೇರಿಸ್ಬೇಕಲ್ಲ ಅಂತ ಹೇಳಿ ನಮ್ಮ ತಂದೆ ನೀನು ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಮಾಡೋ, ನಾನು ಕಟ್ತೀನಿ ಕಣೋ ದೇವಸ್ಥಾನ ಅಂತ ನಮ್ಮ ತಂದೆನೇ ಇವತ್ತವರು ನಮ್ಮ ಜೊತೆಲಿ ಇಲ್ಲದೆ ಇರ್ಬೋದು. ಆದರೆ ಯಾಕಂದ್ರೆ ಆ ವ್ಯಕ್ತಿ ಈ ದೇವಸ್ಥಾನದ ಒಂದೊಂದು ಇಟ್ಟಿಗೆನಲ್ಲಿ ಇದ್ದಾರೆ. ಅವರೇ ರಾತ್ರಿ 10 ಗಂಟೆ ಆದ್ರೂ ತಾನೇ ಕರಣಿ ಹಿಡ್ಕೊಂಡು, ಮಟ್ಕೋಲ್ ಹಿಡ್ಕೊಂಡು, ಕೆಲಸದವ್ರು ಬಂದಿಲ್ಲ ಅಂದ್ರೂ ಅವರೇ ಕಟ್ತಾ ಇರೋರು. ಯಾಕಪ್ಪ ಇಷ್ಟೊತ್ತಾದ್ರೂ ಬಿಡ, ಯಾವನ್ ಅವ್ನು ಕಟ್ಕೊಂಡೇನೋ, ಅವ್ನಿಗೇನು 1000 ರೂಪಾಯಿ ಕೊಡೋದು, ಇವನಿಗೇನು 500 ರೂಪಾಯಿ ಕೊಡೋದು, ನಾನೇ ಕಟ್ತೀನಿ ಅಂತ ಅವರೇ ನಿಂತು ಪಾಪ ಹಗಲು ರಾತ್ರಿ ದೇವಸ್ಥಾನ ನಿರ್ಮಾಣ ಮಾಡಿ ಸೊ ಕೊನೆಗೆ ಅವ್ರ ಆಸೆನೂ ಈಡೇರ್ತು, ತಂದೆ ತಾಯಿ ಆಸೆನೂ ಈಡೇರ್ತು. ಸೊ ಹಾಗಾಗಿ ಎಲ್ಲ ಒಂದು ಪ್ರಯತ್ನ ಮಾಡಿದ್ದೀವಿ. ಸೊ ಏನೋ ಭಗವಂತ ಅವರ ಒಂದು ಆಶೀರ್ವಾದದೊಂದಿಗೆ ಇವತ್ತು ಈ ಮಟ್ಟದಲ್ಲಿ ದೇವಾಲಯನ ಬೆಳೆಸ್ತಾ ಇನ್ನೂ ಮತ್ತಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆಸಬೇಕು, ದೊಡ್ಡ ಮಟ್ಟದಲ್ಲಿ ನಾವು ಮಾಡಬೇಕು ಅನ್ನೋ ಒಂದು ಇಚ್ಛೆ ಇದೆ, ಮನಸ್ಸಿದೆ. ನೋಡೋಣ ಭಗವಂತ ಅವನ ಒಂದು ಪ್ರೇರೇಪಣೆ, ಅವನ ಇಚ್ಛೆ ಹೇಗಿದೆ ಅಂತ ನಡ್ಕೊಂಡು ಹೋಗುತ್ತೆ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಭಾಳಷ್ಟು ಇದ್ರ ಬಗ್ಗೆ ಹೇಳೋದಕ್ಕೆ ಭಾಳ ಕಷ್ಟ ಆಗುತ್ತೆ.